ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ರಾಜಸ್ಥಾನ್ ರಾಯಲ್ಸ್ ತೀರ್ಸ್ಕೋತಾರ ಸೇಡು ಇವತ್ತು RCB ಮೇಲೆ. ಫಸ್ಟ್ ಮ್ಯಾಚು ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟು ಒನ್ ಸೈಡ್ ಮ್ಯಾಚ್ ನ ವಿನ್ ಮಾಡ್ಕೊಂಡು ಬಂದಿದ್ವಿ ನಮ್ಮ RCB ಟೀಮ್ ಅವರು. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ RCB ಹೋಮ್ ಗ್ರೌಂಡ್ ಅಲ್ಲಿ ಒಂದು ಮ್ಯಾಚ್ ಗೆದ್ದಿಲ್ಲ ಈ ಒಂದು ಸೀಸನ್ ಅಲ್ಲಿ. ಸೊ ಯಾಕೋ ಲತ್ತೆ ಹೊಡೆಯುತ್ತಾ ಅಂತ ಕಾಣ್ತಾ ಇದೆ. ಬಟ್ ಇವತ್ತು ಗೆಲ್ಲಬೇಕು, ಅದೇನಾದ್ರೂ ಆಗಲಿ RCB ಫ್ಯಾನ್ಸ್ಗೆ ಫುಲ್ ಖುಷಿ ಕೊಡಲೇಬೇಕು RCB ಟೀಮ್ ಅವರು. ಬಿಕಾಸ್ ಈ ಒಂದು ಸೀಸನ್ ಆಲ್ರೆಡಿ 3 ಮ್ಯಾಚ್ ಹೋಮ್ ಗ್ರೌಂಡಲ್ಲಿ ಸೋತು ಬಿಟ್ಟಿದ್ದೀವಿ. ಆಚೆ ಹೋಗ್ಬಿಟ್ಟು ಎಲ್ಲ ಮ್ಯಾಚು ಗೆಲ್ತಾ ಇದ್ದೀವಿ, ಹೋಮ್ ಗ್ರೌಂಡಲ್ಲಿ ಒಂದು ಮ್ಯಾಚು ಗೆಲ್ತಾ ಇಲ್ಲ. ಆಚೆ ಮ್ಯಾಚಲ್ಲಿ ಹೋಗಿ ಫುಲ್ ಎನರ್ಜಿ ತೋರಿಸ್ತಾ ಇದ್ದೀವಿ, ಒಳಗಡೆ ಎನರ್ಜಿನೇ ಇಲ್ಲ ಥರ ಆಡ್ತಾ ಇದ್ದೀವಿ. ಬಟ್ ಇವತ್ತು ಲತ್ತೆ ಹೊಡಿತೋ ಗೊತ್ತಿಲ್ಲ. ಬಟ್ ನಮ್ಗೆ ರಿಸಲ್ಟು ವಿನ್ ಆಗಬೇಕು ಅಷ್ಟೇ. ಮತ್ತು ರಾಜಸ್ಥಾನ್ ರಾಯಲ್ಸ್ ಮೇಲೆ ಫಸ್ಟ್ ಮ್ಯಾಚ್ ಆಡಿದಾಗ ಒಂದು ಸೈಡ್ ವಿನ್ ಆಗಿದ್ವಿ. ಸೊ ಅವ್ರಿಗೆ ಇರುತ್ತೆ, ಒಂದು ಜಿದ್ದಿರುತ್ತೆ. ಮತ್ತು ರಾಜಸ್ಥಾನ್ ರಾಯಲ್ಸಲ್ಲಿ ಇವಾಗ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಲಾಸ್ಟ್ ಮ್ಯಾಚು ಕೂಡ ಆಡಿಲ್ಲ, ಅವ್ರಿಗೇನೋ ಇಂಜುರಿ ಆಗಿತ್ತಂತೆ. ಬಟ್ ಇವತ್ತಿನ ಮ್ಯಾಚಲ್ಲಿ ಬರ್ತಾರೆ ಏನೋ ಗೊತ್ತಿಲ್ಲ. ಬಟ್ RCB ಮತ್ತು ರಾಜಸ್ಥಾನ್ ಅವ್ರದ್ದು 8-8 ನೋಡೋದಾದರೆ ಈ ಒಂದು IPL ಅಲ್ಲಿ 30 ಮ್ಯಾಚು ಮುಖಾಮುಖಿ ಆಗಿದೆ. ಈ ಒಂದು 30 ಮ್ಯಾಚಲ್ಲಿ RCB 16 ಮ್ಯಾಚ್ ಗೆದ್ದಿದ್ದಾರೆ, ರಾಜಸ್ಥಾನ್ ರಾಯಲ್ಸ್ ಅವರು 14 ಅಷ್ಟೇ ಗೆದ್ದಿರೋದು. ಸೊ ಅಷ್ಟೊಂದೇನು ಡಾಮಿನೇಟ್ ಮಾಡಲ್ಲ ಎ ಟೀಮು ಕೂಡ, ಒಂದು ರೇಂಜ್ಗೆ ಚೆನ್ನಾಗಿದೆ. ಬಟ್ ಲಾಸ್ಟ್ ಒಂದು 2-3 ಇಯರ್ಸಿಂದ ನೋಡೋದಾದರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ RCB ತುಂಬ ಮ್ಯಾಚ್ ಗೆದ್ದಿದೆ, ಸ್ವಲ್ಪ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಬಟ್ ಇವತ್ತಿನ ಮ್ಯಾಚಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ಏನಾದರೂ ಟಾಸ್ ಗೆದ್ದುಬಿಟ್ರೆ ಸ್ವಲ್ಪ ಅಡ್ವಾಂಟೇಜ್ ಆಗಿಬಿಡುತ್ತೆ. ಬಟ್ ಇವತ್ತು ಯಾರು ಟಾಸ್ ಗೆಲ್ತಾರೆ 100% ಅವರೇ ಮ್ಯಾಚ್ ಗೆಲ್ತಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ IPL ಎಷ್ಟು ಹೇಳಿ ಅದು ಚಿನ್ನಸ್ವಾಮಿಯಲ್ಲಿ ಯಾರು ಚೇಸ್ ಮಾಡ್ತಾರೆ, ಮೋಸ್ಟ್ ಆಫ್ ದ ಟೈಮ್ ಅವರೇ ಗೆದ್ದಿರೋದು. ಸೊ ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ ಯಾರು ಟಾಸ್ ಗೆಲ್ತಾರೆ, ಅವರು ಮ್ಯಾಚ್ ಗೆಲ್ತಾರೆ ಅಂತ. ಬಟ್ ಇವತ್ತಿನ ಪ್ಲೇಯಿಂಗ್ 11 ಕಡೆ ಎರಡು ಟೀಮಲ್ಲಿ ನೋಡೋದಾದರೆ ನಮ್ಮ RCB ಬಾಯ್ಸು ಸಖತ್ತು ಫಾರ್ಮಲ್ಲಿದ್ದಾರೆ. 5 ಮ್ಯಾಚ್ ಗೆದ್ದಿದ್ದಾರೆ 8 ಮ್ಯಾಚಲ್ಲಿ. ಟೇಬಲಲ್ಲಿ 4ನೇ ಸ್ಥಾನದಲ್ಲಿ ಕುತ್ಕೊಬಿಟ್ಟಿದ್ದಾರೆ, 3ನೇ ಸ್ಥಾನದಲ್ಲಿ ಇದ್ದರು. ಬಟ್ ನಿನ್ನೆ ಮ್ಯಾಚು MI ಗೆದ್ಮೇಲೆ ಎಂಥ ಕಂಬ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ 5 ಸಲ ಚಾಂಪಿಯನ್ಸು ಸುಮ್ಮನೆ ಅಂತೂ ಅಲ್ಲ. ಏನು ಗುರು, ಕಂಟಿನ್ಯೂಸ್ ಆಗಿ 4 ಮ್ಯಾಚ್ ವಿನ್ ಆಗಿಬಿಟ್ಟು ಬಾಟಮಲ್ಲಿ ಇದ್ದ ಟೀಮು ಇವಾಗ ಟಾಪಿಗೆ ಬಂದು ಟಾಪ್ 3 ಕುತ್ಕೋತಾ ಇದಾರೆ ಅಂತ ಹೇಳಿದ್ರೆ ಸಖತ್ ಕಂಬ್ಯಾಕು. ಬಟ್ MI ಸ್ಟ್ರಾಂಗ್ ಟೀಮ್ ಯಾವಕನ, ಸಖತ್ತು ಬ್ಯಾಲೆನ್ಸ್ ಆಗಿ ಇಟ್ಕೊಂಡಿದ್ದಾರೆ ಟೀಮು. ಬಟ್ ಸ್ಟಾರ್ಟಿಂಗ್ ಏನಾಗಿತ್ತೋ ಗೊತ್ತಿಲ್ಲ, ಎಲ್ಲ ಮ್ಯಾಚು ಸೋತರು. ಬಟ್ ಇವಾಗ ಸಖತ್ ಕಂಬ್ಯಾಕ್ ಮಾಡ್ತಾಯಿದ್ದಾರೆ. ಬಟ್ RCB ಇವತ್ತಿನೇನೋ ಮ್ಯಾಚ್ ಗೆದ್ದರೆ ಈ ಒಂದು ಸೀಸನ್ನು ಕ್ವಾಲಿಫೈ ಪಕ್ಕ. ಬಟ್ ಆಲ್ಮೋಸ್ಟ್ ಆಗಿದೆ. ಬಟ್ ಇನ್ನೊಂದು 2-3 ಮ್ಯಾಚ್ ಗೆದ್ದುಬಿಟ್ರೆ ಸಾಕು. ಇವತ್ತಿನ ಮ್ಯಾಚ್ ಗೆದ್ದರೆ ಒಂಥರ ಕನ್ಫರ್ಮ್ ಅಂತಲೇ ಹೇಳ್ಬೋದು. ಬಿಕಾಸ್ ನಮಗೆ ಅವೇ ಗೇಮ್ ಎಲ್ಲ ಈಸಿಯಾಗಿ ಗೆಲ್ತಾ ಇದ್ದೀವಿ. ಸೊ ನಮ್ಮ ಹೋಮ್ ಗ್ರೌಂಡಲ್ಲಿ ಒಂದು ವಿಜಯದ ಪತಾಕೆ ಹಾರಿಸ್ಬೇಕು, ಇವತ್ತು ಹಾರಿಸ್ತಾರ ನೋಡೋದ. ಬಟ್ ಎರಡೂ ತಂಡದ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ RCB ಬಾಯ್ಸ್ ಎಲ್ಲರೂ ಕೂಡ ಫುಲ್ಲು ಜೋಶಲ್ಲಿ ಮತ್ತು ಫಾರ್ಮಲ್ಲಿದ್ದಾರೆ. ಅದರಲ್ಲಿ ಯಾವುದೇ ಥರ ಚೇಂಜಸ್ ಕಾಣಲ್ಲ ಇವತ್ತು 11ನಲ್ಲಿ. ಪಿಲ್ಸಾಲ್ಟು, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ರಜತ್ ಪಟಿದಾರ್, ಜಿತೇಶ್ ಶರ್ಮಾ, ರೊಮೋರಿಯೋ, ಸಫರ್ಡ್ ಬಂದಿದ್ದಾರೆ. ಲಾಸ್ಟ್ ಮ್ಯಾಚ್ ಬಂದು 2 ವಿಕೆಟ್ ತಗೊಂಡು. ಬಟ್ ಅವ್ರಿಗೆ ಬ್ಯಾಟಿಂಗ್ ಸಿಗಲಿಲ್ಲ, ಸಿಕ್ಕಿದ್ರೆ ಊರಿಂದ ಆಚೆನೇ ಹೊಡಿತಾರೆ ಪಕ್ಕ ಅಂತ ಪ್ಲೇಯರು. ಮತ್ತು ಟೀಮ್ ಡೇವಿಡ್ ಅಂತೂ RCB ಪಿಕ್ ಮಾಡಿರೋದು ಒನ್ ಆಫ್ ದಿ ಬೆಸ್ಟ್ ಪಿಕ್ ಅಂತಲೇ ಹೇಳ್ತೀನಿ. ಬಿಕಾಸ್ ಎಲ್ಲ ಮ್ಯಾಚು ಡೆತ್ ಓವರ್ಸಲ್ಲಿ ಫುಲ್ಲು ಬೌಲರ್ಸ್ಗೆ ಜ್ವರ ಬರೆಸ್ತಾ ಇದ್ದಾರೆ. ಮತ್ತು ಕೃಣಾಲ್ ಪಾಂಡ್ಯ ಸ್ಪಿನ್ನರ್ ಆಗಿ ಮೀಡಿಯಂ ಪೇಸ್ ಹಾಕಿದ್ದಾರೆ. ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ಜೋಶ್ ಹೇಸಲ್ವುಡ್ಡು, ಸುಯೇಶ್ ಶರ್ಮಾ, ಹೇಸಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಬಗ್ಗೆ ಮಾತಾಡಲೇಬೇಕು. ಲಾಸ್ಟ್ ಮ್ಯಾಚ್ ನಾವು ಪಂಜಾಬ್ ಮೇಲೆ ಗೆದ್ದಿದ್ದ ಮ್ಯಾಚ್ ಯಾವ ಥರ ಅಂತ ಹೇಳಿದ್ರೆ ಒಂಥರ ಹಿಸ್ಟ್ರಿ. ಪಂಜಾಬ್ ಕಿಂಗ್ಸ್ ಕೋಚು ರಿಕಿ ಪಾಂಟಿಂಗ್ ಅವರು ನಮ್ಮ ಭುವನೇಶ್ವರ್ ಕುಮಾರ್ ಮತ್ತು ಜೋಶ್ ಹೇಸಲ್ವುಡ್ ಬಗ್ಗೆ ಮಾತಾಡಿದರು. ಆ ಒಂದು ವಿಡಿಯೋ ಕೂಡ ಮಾಡಿದ್ದೀರಾ, ನೋಡ್ಕೊಬನ್ನಿ. ಜಸ್ಟ್ RCB ಬೌಲಿಂಗ್ ಡೆತ್ ಓವರ್ಸಲ್ಲಿ ಲಾಸ್ಟ್ 4 ಓವರಲ್ಲಿ 28 ರನ್ ಅಷ್ಟೇ ಕೊಟ್ಟಿರೋದು. ಮತ್ತು ಒಂದೇ ಒಂದು ಬೌಂಡ್ರಿ ಕೊಟ್ಟಿರೋದು. ಯಾವ ಥರ ಕಮ್ ಬ್ಯಾಕ್ ಮಾಡಿ ಕಟ್ ಹಾಕಿದ್ರು ಬ್ಯಾಟ್ಸ್ಮನ್ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ಲು. ಭುವನೇಶ್ವರ್ ಕುಮಾರು RCBಗೆ ಬಂದಮೇಲೆ ಸೀರಿಯಸ್ಲಿ ಮಗ ಬೌಲಿಂಗ್ ಲೈನಪ್ ಸಖತ್ತು ಸ್ಟ್ರಾಂಗ್ ಆಗಿದೆ. ಈ ಎಲ್ಲ ಸೀಸನ್ ನೋಡ್ತಾ ಇರ್ಬೋದು ನೀವು. ನಾವು ಬ್ಯಾಟಿಂಗಲ್ಲಿ ರನ್ ನೋಡಿದ್ರೆ ಬೌಲಿಂಗಲ್ಲಿ ಸಖತ್ತು ಲೀಕ್ ಆಗ್ತಾಯಿತ್ತು ರನ್ನು. ಬಟ್ ಭುವನೇಶ್ವರ್ ಕುಮಾರ್ ಮತ್ತು ಟೀಮ್ ಡೇವಿಡ್ ಪಿಕ್ ಮಾಡಿರೋದು ನೆಕ್ಸ್ಟ್ ಲೆವೆಲ್ ಪಿಕ್ ಅಂತ ಹೇಳ್ತೀನಿ. ಇದು RCB ಸೇಮ್ 11 ಇದರ ಯಾವುದೇ ಥರ ಚೇಂಜಸ್ ಕಾಣಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರನ್ನ ತಗೋತಾರೆ ಅಷ್ಟೇ. ಮತ್ತು ರಾಜಸ್ಥಾನ್ ರಾಯಲ್ಸ್ ಕಡೆ ನೋಡೋದಾದರೆ ಬಟ್ ಎರಡು ಟೀಮು ಕೂಡ ಇಲ್ಲಿವರೆಗೂ ರಾಜಸ್ಥಾನ್ ರಾಯಲ್ಸ್ 8 ಮ್ಯಾಚ್ ಆಡಿದೆ, RCB ಕೂಡ 8 ಮ್ಯಾಚ್ ಆಡಿದೆ. RCB ಇವಾಗ ಟೇಬಲಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ಮತ್ತು ರಾಜಸ್ಥಾನವರು ಟೇಬಲಲ್ಲಿ ಫುಲ್ ಬಾಟಮಲ್ಲಿದ್ದಾರೆ, ಒಂದು 7-8 ಇರಬೇಕು. ಬಟ್ ಅವರು 8 ಮ್ಯಾಚಲ್ಲಿ 2 ಗೆದ್ದಿರೋದು. ಇವತ್ತೇನಾದರೂ ಸೋತ್ರೆ ರಾಜಸ್ಥಾನು SRH ಚೆನ್ನಾಗಿ ಥ್ಯಾಂಕ್ ಯು ಬಾಯ್ ಅಂತ ಹೇಳ್ಬೋದು. ಮತ್ತು ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಾದರೆ ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ LSG ಮೇಲೆ ಫಸ್ಟು ಬಾಲ್ 6 ಹೊಡೆದ್ರು. 14 ವರ್ಷದ ಹುಡುಗ. ಈಗ ಆಲ್ರೆಡಿ ನನಗೆ 24 ವರ್ಷ ಆಯಿತು. ನೋಡು ಗುರು, ಇನ್ನೂ ಇಲ್ಲೇ ಇದ್ದೀನಿ ನಾನು. ಅವರು 14 ವರ್ಷದ ಹುಡುಗ
ಫಸ್ಟು ಬಾಲೇ 6 ಹೊಡಿತಾರೆ ಅಂತ ಹೇಳಿದ್ರೆ ಆ ಒಂದು ಬಿಗ್ ಸ್ಟೇಜಲ್ಲಿ ಓ ಮೈ ಗಾಡ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೂರ್ಯವಂಶಿ ಅಂತೂ, ರಿಯಾನ್ ಪರಾಗ್, ನಿತೀಶ್ ರಾಣಾ, ಜೂರುವೆಲ್ ಮತ್ತು ಸಿಮ್ರಾನ್ ಇಟ್ಮೇರ್, ವನಿಂದು ಹಸರಂಗ, ಜೋಫ್ರಾ ಆರ್ಚರ್, ಮಹೇಶ್ ತೀಕ್ಷಣ ಮತ್ತು ಸಂದೀಪ್ ಶರ್ಮಾ, ತುಷಾರ್ ದೇಶಪಾಂಡೆ, ಶುಭಮ್ ದೂಬೆ. ಇದು ಸೇಮ್ 11, ಬಟ್ ಇವ್ರು ಯಾರು ಕೂಡ ರನ್ಸೇ ಬರ್ತಾರೆ. ಅದರಲ್ಲೂ ಯಶಸ್ವಿ ಜೈಸ್ವಾಲ್ ಅವರು ಕನ್ಸಿಸ್ಟೆನ್ಸಿ ಆಗಿ ರನ್ ಬರ್ತಿಲ್ಲ. ಬಟ್ ವೈಭವ್ ಸೂರ್ಯವಂಶಿ ಫಸ್ಟ್ ಮ್ಯಾಚು ಪಾಪ ಯಂಗ್ ಪ್ಲೇಯರು 30 ಹೊಡೆದ್ಬಿಟ್ಟು ಪಾಪ ಹತ್ಕೊಂಡು ಹೋದರು. ಅವರು ಪ್ರೂವ್ ಮಾಡಿದ್ರು ಇನ್ನು ಅವರು ಚೈಲ್ಡ್ ಅಂತ. ಬಿಕಾಸ್ ನಾನು ಬೇರೆ ಥರ ಹೇಳ್ತಿಲ್ಲ, ಅವರು ಮೆಚುರಿಟಿ ಬಗ್ಗೆ ಅವರೇ ಹೇಳ್ಕೊಂಡ್ರು ಅಂತಲೇ ಹೇಳ್ಬೋದು. ಮತ್ತು ರಿಯಾನ್ ಪರಾಗ್ ಅಂತೂ ಕಾಣಿಸ್ಕೋತಾನಿಲ್ಲ. ನಿತೀಶ್ ರಾಣಾ ಒಂದೇ ಮ್ಯಾಚ್ ಹೊಡೆದಿದ್ದು 80 ಹೊಡೆದು, ಅದೊಂದು ಮ್ಯಾಚ್ ಬಿಟ್ಟರೆ ಇನ್ನು ರನ್ಸೇ ಬಂದಿಲ್ಲ. ಜೂರಲ್ ಕೂಡ ಅಷ್ಟೇ. ಸಿಮ್ರಾನ್ ಇಟ್ಮೇರು ಗೊತ್ತಿಲ್ಲ, ನಮ್ಮ ಎಕ್ಸ್ ಪ್ಲೇಯರು ಏನು ಮಾಡ್ತಾರೆ ಇವತ್ತಿನ ಮ್ಯಾಚಲ್ಲಿ. ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೊತ್ತಲ್ಲ, ಯಾರು ಬೇಕಾದರೂ ಫಾರ್ಮಲ್ಲಿ ಇಲ್ದಿರೋರೆಲ್ಲ ಫಾರ್ಮಿಗೆ ಬರ್ಬೋದು. ಮತ್ತು ವನಿಂದು ಹಸರಂಗ ಅವರು ಕೂಡ ಎಕ್ಸ್ ಪ್ಲೇಯರು. ಜೋಫ್ರಾ ಆರ್ಚರು, ಮಹೇಶ್ ತೀಕ್ಷಣ ಇವರೆಲ್ಲ ಓಕೆ ಬೌಲಿಂಗ್ ಎಲ್ಲ ಮಾಡ್ಕೋತಾರೆ. ಬಟ್ ಬ್ಯಾಟಿಂಗಲ್ಲಿ ಟಾಪ್ ಆರ್ಡರ್ ರನ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಇವತ್ತು ರಾಜಸ್ಥಾನ್ ಅವರು ಇವತ್ತು ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ಬಿಕಾಸ್ RCB ಬೌಲಿಂಗು ಬ್ಯಾಟಿಂಗು ಎಲ್ಲನೂ ಕೂಡ ಸಖತ್ತಾಗಿದೆ, ತಿಂದಾಕ್ತಾರೆ. ಇವತ್ತಿನ ಮ್ಯಾಚಲ್ಲಿ ನಾವು ಫಸ್ಟ್ ಮ್ಯಾಚ್ ಗೆಲ್ಲಬೇಕು ಸಾಕು. ಇವತ್ತಿನ ಮ್ಯಾಚ್ ಗೆದ್ದುಬಿಟ್ರೆ, ಬಿಕಾಸ್ ಹೋಮ್ ಗ್ರೌಂಡ್ ಒಂದು ಮ್ಯಾಚು ಗೆದ್ದಿಲ್ಲ. ಫ್ಯಾನ್ಸು ಸಖತ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೆ, ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು. ಸೊ ಇವತ್ತಿನ ಮ್ಯಾಚ್ ಗೆಲ್ಲಿಗರು ಅಂತ ಹೇಳ್ತೀನಿ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ದಯವಿಟ್ಟು ಹೋಗಿ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಲೈವ್ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ. ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಬಾಯ್ಸ್.